ಡಿ.ಕೆ. ಶಿವಕುಮಾರ್ ಇನ್ನು ಸಿಎಂ ಆಗೋದು ಅಷ್ಟರಲ್ಲೇ ಇದೆ. ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂತಂದ್ರೆ, ಸಿದ್ದರಾಮಯ್ಯ ಘಂಟಾಘೋಷವಾಗಿ ಹೇಳ್ಕೊಂಡಿದ್ದಾರೆ, ಹೈಕಮಾಂಡ್ ಅವರು ನನ್ನ ಪರವಾಗಿಯೇ ಇದ್ದಾರೆ, ನಾನೇ ಮುಖ್ಯಮಂತ್ರಿ ಅಂತ ಹೇಳಿ ವಿಧಾನಸಭೆಯಲ್ಲಿ ತೊಡೆ ತಟ್ಕೊಂಡು ಸಿದ್ದರಾಮಯ್ಯ ಅವರು ಹೇಳ್ಕೊಂಡಿದ್ದಾರೆ. ಇನ್ನೂ 2.5 ವರ್ಷವೂ ಕೂಡ ನಾನೇ ಸಿಎಂ ಆಗಿರ್ತೀನಿ ಅಂತ ಹೇಳಿ ಘಂಟಾಘೋಷವಾಗಿ ಹೇಳಿರುವಂಥದ್ದು ಡಿ.ಕೆ. ಶಿವಕುಮಾರ್ಗೆ ಸ್ವಲ್ಪ ಬೇಸರವನ್ನ ತಂದಿದೆ. ಇನ್ನು ಮುಂದಿನ ಹೆಜ್ಜೆಯನ್ನ ಡಿ.ಕೆ. ಶಿವಕುಮಾರ್ ಇಡೋಕೆ ಆಗೋದಿಲ್ಲ. ಅವರ ಕನಸು ನುಚ್ಚು ನೂರಾದಂತೆ ಕಾಣಿಸ್ತಾ ಇದೆ. ಇದರ ನಡುವೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ. ಅಂದ್ರೆ ಡಿನ್ನರ್ ಮೀಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು. ಸಿದ್ದರಾಮಯ್ಯ ಅವ್ರಿಗೆ ಹೊಟ್ಟೆ ಸರಿ ಇಲ್ಲ ಅಂತಂದ್ರು ಸಿದ್ದರಾಮಯ್ಯ ವಿಸಿಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ದಲಿತ ನಾಯಕರು ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧವಾಗಿ ಕತ್ತಿ ಮಸಿತಾ ಇರುವಂತದ್ದು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಹೇಳ್ತಾ ಹೋಗ್ತೀನಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟುಡೇ ಕನ್ನಡ ಯೂಟ್ಯೂಬ್ ಚಾನೆಲ್. ಎಸ್ ವೀಕ್ಷಕರೇ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಸಿಎಂ ಕುರ್ಚಿ ಕದನ ತಾರಕಕ್ಕೆ ಏರಿದೆ. ಸತೀಶ್ ಜಾರಕಿಹೊಳಿ ಅವರ ಔತಣಕೂಟದಲ್ಲಿ ಸಿದ್ದರಾಮಯ್ಯ ಭಾಗಿಯಾಗಿದ್ದು ಹೆಚ್ಚಿನ ವಿಚಾರಗಳು ಹೊರಗೆ ಬಂದಿದೆ. ಬೆಳಗಾವಿಯ ಚಳಿಗಾಲದ ಅಧಿವೇಶನದ ನಡುವೆಯಲ್ಲಿಯೇ ಬಣ ರಾಜಕೀಯ ಡಿನ್ನರ್ ಪಾರ್ಟಿ ಜೋರಾಗಿ ನಡೀತಾ ಇದ್ದು, ಈ ನಡುವೆ ಸಚಿವ ಸತೀಶ್ ಜಾರಕಿಹೊಳಿ ಆಯೋಜನೆ ಮಾಡಲಾಗಿದ್ದಂತಹ ಔತಣಕೂಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭಾಗಿಯಾಗಿರುವುದು ಹೆಚ್ಚು ಕುತೂಹಲವನ್ನ ಮೂಡಿಸಿರುವಂಥದ್ದು. ಬೆಳಗಾವಿಯ ತಮ್ಮ ನಿವಾಸದಲ್ಲಿ ಗುರುವಾರ ರಾತ್ರಿ ಲೋಕೋಪಯೋಗಿ ಇಲಾಖೆಯ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಔತಣಕೂಟವನ್ನು ಆಯೋಜನೆ ಮಾಡಿದ್ದು, ಔತಣಕೂಟದಲ್ಲಿ ಸಿದ್ದರಾಮಯ್ಯ ಅವರು ಭಾಗವಹಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಔತಣಕೂಟವನ್ನ ಮಾಡಿದ ಮೇಲೆ ಸಿದ್ದರಾಮಯ್ಯ ಅವ್ರ ಬಣದವ್ರು ಸುಮ್ಮನೆ ಇರ್ತಾರಾ? ಅವರು ಕೂಡ ಒಂದು ಔತಣಕೂಟವನ್ನ ರೆಡಿ ಮಾಡ್ಕೊಳ್ತಾರೆ. ಅದರಲ್ಲಿ ಸಾಕಷ್ಟು ಜನ ನಾಯಕರು ಕೂಡ ಭಾಗಿಯಾಗ್ತಾರೆ. ಸಿದ್ದರಾಮಯ್ಯ ಅವರಷ್ಟೇ ಅಲ್ಲದೆ ಸಚಿವರಾಗಿರುವಂತಹ ಜಿ ಪರಮೇಶ್ವರ್ ಅವರು, ಎಚ್.ಸಿ. ಮಹಾದೇವಪ್ಪ ಅವರು, ಜಮೀರ್ ಅಹಮದ್ ಖಾನ್, ಎಂ.ಸಿ. ಸುಧಾಕರ್ ಮತ್ತು ಶಾಸಕ ಎ.ಎಸ್. ಪೊನ್ನಣ್ಣ ಹಾಜರಿದ್ರು ಅಂತ ತಿಳಿದು ಬಂದಿದೆ. ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಪರಮ ಆಪ್ತರು ಅಂತ ಹೇಳಿ ಪರಿಗಣಿಸಲಾಗಿದೆ. ಡಿಸೆಂಬರ್ 17ರಂದು ಕೂಡ ಸತೀಶ್ ಜಾರಕಿಹೊಳಿ ಅವರು ಔತಣಕೂಟವನ್ನು ಆಯೋಜನೆ ಮಾಡಿದ್ರು. ಹೋಟೆಲ್ ಒಂದರಲ್ಲಿ ಔತಣಕೂಟ ಜೋರಾಗಿ ನಡೀತಾ ಇತ್ತು. 30ಕ್ಕೂ ಹೆಚ್ಚು ಶಾಸಕರು ಭಾಗಿಯಾಗಿದ್ದಾರೆ. ಕೆ.ಎನ್. ರಾಜಣ್ಣ ಅವರು ಹೋಗಿದ್ದಾರೆ ಅನ್ನುವಂಥ ಸುದ್ದಿ ಬಂದಿತ್ತು. ಎಸ್ ಹೌದು, ಕೆ.ಎನ್. ರಾಜಣ್ಣ ಅವರು ಪಾರ್ಟಿಲಿ ಭಾಗವಹಿಸಿದ್ರು. ಇನ್ನು ಮಾಧ್ಯಮದವರು ಕೇಳಿರುವಂತಹ ಪ್ರಶ್ನೆಗೆ ಎಲ್ಲರೂ ಇಲ್ಲ, ಇದು ಜಸ್ಟ್ ಊಟ ಅಷ್ಟೇ, ಯಾವುದೇ ರಾಜಕೀಯ ಚರ್ಚೆ ಇಲ್ಲ ಅಂತಂದ್ರೆ ಕೆ.ಎನ್. ರಾಜಣ್ಣ ಹಂಗಲ್ಲ, ಡೈರೆಕ್ಟ್ ಆಗಿ ಮಾತನಾಡಿದ್ದಾರೆ. ಹೌದು, ಒಂದಿಷ್ಟು ಸಾಕಷ್ಟು ಪೆಗ್ಗಳನ್ನು ಹೊಡೆದ್ವಿ, ಅಂದರೆ ಡ್ರಿಂಕ್ಸ್ ಮಾಡಿದ್ವಿ. ತದಾದ ನಂತರ ಎಲ್ಲ ರಾಜಕೀಯ ನಾಯಕರು ಒಂದಾಗಿದ್ದೇವೆ, ರಾಜಕೀಯ ಚರ್ಚೆ ಆಗದೆ ಹಿಂಗೆ ಮಾಡ್ಕೊಂಡಿದ್ದೀವಿ ರಾಜಕೀಯ ಚರ್ಚೆ ಅಂತ ಹೇಳಿ ಒಂದು ಬಾಂಬನ್ನು ಎಸೆದಿದ್ದಾರೆ. ಅದು ಡಿ.ಕೆ. ಶಿವಕುಮಾರ್ ಅವರ ಬಣಕ್ಕೆ ತಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿರುವಂಥದ್ದು. ನೆಕ್ಸ್ಟ್ ಏನಾಗುತ್ತೆ, ದೆಹಲಿಗೆ ಡಿ.ಕೆ. ಶಿವಕುಮಾರ್ ಅವರು ಯಾವಾಗ ಹೊರಡ್ತಾರೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ.